ಈಗ ಆಹಾರ ಇಲಾಖೆಯಲ್ಲಿ ಪಡಿತರ ಕೊಡ್ತಾ ಇದಾರಲ್ಲ, ರೇಷನ್ ಕೊಡ್ತಾರಂತರು ಹೊರ ರಾಜ್ಯಗಳಿಗೆಲ್ಲ ಮಾರಾಟ ಆಗ್ತದೆ, ದಾಖಲ್ ಮಾರಾಟ ಆಗ್ತಾರೆ. ಇದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಆಹಾರ ಇಲಾಖೆಯ ಕಾರ್ಯದರ್ಶಿಗಳು ಇಲಾಖೆಯ ಆಯುಕ್ತರಿಗೆ ಪತ್ರ ಬರೆದು 415 ಜನರ ಆರೋಪಿಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ರೈಸ್ ಮಿಲ್, ಯಾವ್ಯಾವ ರೈಸ್ ಮಿಲ್ಗಳ ಹೆಸರು ಮತ್ತೆ ಆರೋಪಿತರು ಯಾರೆಲ್ಲ ಇದ್ದಾರೆ, ಕೇರಳಕ್ಕೆ ಮಾರಾಟವ್ರು ಯಾರು. ಆದರೆ 3 ತಿಂಗಳಾದ್ರೂ ಕೂಡ ಪತ್ರ ಬರೆದು ಈವರೆಗೂ ಕೂಡ ಅದೇ ಕ್ರಮ ತೆಗೆದುಕೊಂಡಿಲ್ಲ. ಯಾಕೆ ಇಷ್ಟು ಸಾಫ್ಟ್ ಕಾರ್ನರ್ ಅಂತ ಈ ಅಕ್ರಮ ದಂಧೆಕೋರರ ವಿರುದ್ಧ ಸರ್ಕಾರ? ನೋಡಿ, ಈ 3 ತಿಂಗಳಿಂದ ಸರ್ಕಾರ ಇದೆ ಅನ್ಸುತ್ತಾ ನಿಮಗೆ? ಸರ್ಕಾರವೇ ಇಲ್ಲ. ಇವತ್ತು ನೋಡಿ, ಮುಖ್ಯಮಂತ್ರಿಗಳ ಆದಿಯಾಗಿ 3ನೇ 4ನೇ ಸರಿಗೆ ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಮಂತ್ರಿಮಂಡಲವೇ ಪೂರ್ಣ ರಚನೆ ಆಗಲಿಲ್ಲ. ಆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಲಿಕ್ಕೆ ತಿಂಗಳಾನುಗಟ್ಟಲೆ ಡೆಲ್ಲಿಗೆ ಅಲಿಯೋದು ಅಲ್ಲಿ ಇಲ್ಲಿ ಆಯಿತು. ಹಾಗಾಗಿ ಯಾವ ಅಧಿಕಾರಿಗೆ ನಮಗೇನು ಅವ್ರಿಗೆ ಅನ್ಸೋದಿಲ್ಲ, ಸೀರಿಯಸ್ನೆಸ್ ಬರೋದಿಲ್ಲ. ಬಡವರಿಗೆ ಹಂಚುವಂಥ ಪಡಿತಾರ ಇವತ್ತು ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂದರೆ ಇಡೀ ರಾಜ್ಯ ತಲೆ ತಗ್ಗಿಸ್ಬೇಕಾದಂಥ ವಿಷಯ ಇದು. ಮತ್ತು ಬಡವರಿಗೆ ಹಂಚಲಿಕ್ಕೆ ನಮ್ಮ ಹತ್ರ ಇಲ್ಲ. 5 kg ಕೊಡಲಿಕ್ಕೂ ಇಲ್ವಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಇವತ್ತು ಕಾಳಸಂತೆಯಲ್ಲಿ ಮಾರಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯವೇ ನಾವು 5 kg ಕೊಡ್ತೀವಿ ಅಂತೇಳಿ ಹೇಳಿಕೊಟ್ರು, ಈಗ ನಿಲ್ಲಿಸಿದ್ದಾರೆ. ಏನೂ ಇಲ್ಲ. ಇಂದಿರಾ ಕಿಟ್ಟನ್ನು ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ. ನಮ್ಮ ಆಹಾರ ಸಚಿವರು ಹೇಳ್ತಾನೆ ಭಾಳ ಒಂದು ವರ್ಷಗಟ್ಟಲೆ ಆಗೋಯ್ತು. ಏನನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅವ್ರ ಹತ್ರ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಇದನ್ನ ಮತ್ತೆ CBI ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ದರೆ ಇದು ನಿಲ್ಲೋದೇ ಇಲ್ಲ. ಇದು ಅರ್ಥವೇ ಇಲ್ಲ. ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬದುಕ್ತಾ ಇದ್ದಾರೆ. ಮಧ್ಯವರ್ತಿಗಳು ಅಕ್ಕಿ ಮಾರಾಟ ಮಾಡಿ ಲಾಭ ಪಡೆಯುವಂಥ ಕೆಲಸ ಇವತ್ತು. ಈಗ ಆಹಾರ ಇಲಾಖೆಯಲ್ಲಿ ಪಡಿತರ ಕೊಡ್ತಾ ಇದಾರಲ್ಲ, ರೇಷನ್ ಕೊಡ್ತಾರಂತರು ಹೊರ ರಾಜ್ಯಗಳಿಗೆಲ್ಲ ಮಾರಾಟ ಆಗ್ತದೆ, ದಾಖಲ್ ಮಾರಾಟ ಆಗ್ತಾರೆ. ಇದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಆಹಾರ ಇಲಾಖೆಯ ಕಾರ್ಯದರ್ಶಿಗಳು ಇಲಾಖೆಯ ಆಯುಕ್ತರಿಗೆ ಪತ್ರ ಬರೆದು 415 ಜನರ ಆರೋಪಿಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ರೈಸ್ ಮಿಲ್, ಯಾವ್ಯಾವ ರೈಸ್ ಮಿಲ್ಗಳ ಹೆಸರು ಮತ್ತೆ ಆರೋಪಿತರು ಯಾರೆಲ್ಲ ಇದ್ದಾರೆ, ಕೇರಳಕ್ಕೆ ಮಾರಾಟವ್ರು ಯಾರು. ಆದರೆ 3 ತಿಂಗಳಾದ್ರೂ ಕೂಡ ಪತ್ರ ಬರೆದು ಈವರೆಗೂ ಕೂಡ ಅದೇ ಕ್ರಮ ತೆಗೆದುಕೊಂಡಿಲ್ಲ. ಯಾಕೆ ಇಷ್ಟು ಸಾಫ್ಟ್ ಕಾರ್ನರ್ ಅಂತ ಈ ಅಕ್ರಮ ದಂಧೆಕೋರರ ವಿರುದ್ಧ ಸರ್ಕಾರ? ನೋಡಿ, ಈ 3 ತಿಂಗಳಿಂದ ಸರ್ಕಾರ ಇದೆ ಅನ್ಸುತ್ತಾ ನಿಮಗೆ? ಸರ್ಕಾರವೇ ಇಲ್ಲ. ಇವತ್ತು ನೋಡಿ, ಮುಖ್ಯಮಂತ್ರಿಗಳ ಆದಿಯಾಗಿ 3ನೇ 4ನೇ ಸರಿಗೆ ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಮಂತ್ರಿಮಂಡಲವೇ ಪೂರ್ಣ ರಚನೆ ಆಗಲಿಲ್ಲ. ಆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಲಿಕ್ಕೆ ತಿಂಗಳಾನುಗಟ್ಟಲೆ ಡೆಲ್ಲಿಗೆ ಅಲಿಯೋದು ಅಲ್ಲಿ ಇಲ್ಲಿ ಆಯಿತು. ಹಾಗಾಗಿ ಯಾವ ಅಧಿಕಾರಿಗೆ ನಮಗೇನು ಅವ್ರಿಗೆ ಅನ್ಸೋದಿಲ್ಲ, ಸೀರಿಯಸ್ನೆಸ್ ಬರೋದಿಲ್ಲ. ಬಡವರಿಗೆ ಹಂಚುವಂಥ ಪಡಿತಾರ ಇವತ್ತು ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂದರೆ ಇಡೀ ರಾಜ್ಯ ತಲೆ ತಗ್ಗಿಸ್ಬೇಕಾದಂಥ ವಿಷಯ ಇದು. ಮತ್ತು ಬಡವರಿಗೆ ಹಂಚಲಿಕ್ಕೆ ನಮ್ಮ ಹತ್ರ ಇಲ್ಲ. 5 kg ಕೊಡಲಿಕ್ಕೂ ಇಲ್ವಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಇವತ್ತು ಕಾಳಸಂತೆಯಲ್ಲಿ ಮಾರಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯವೇ ನಾವು 5 kg ಕೊಡ್ತೀವಿ ಅಂತೇಳಿ ಹೇಳಿಕೊಟ್ರು, ಈಗ ನಿಲ್ಲಿಸಿದ್ದಾರೆ. ಏನೂ ಇಲ್ಲ. ಇಂದಿರಾ ಕಿಟ್ಟನ್ನು ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ. ನಮ್ಮ ಆಹಾರ ಸಚಿವರು ಹೇಳ್ತಾನೆ ಭಾಳ ಒಂದು ವರ್ಷಗಟ್ಟಲೆ ಆಗೋಯ್ತು. ಏನನ್ನು ಕೊಡಲಿಕ್ಕೆ ಆಗೋದಿಲ್ಲ ಮತ್ತು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅವ್ರ ಹತ್ರ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಇದನ್ನ ಮತ್ತೆ CBI ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ದರೆ ಇದು ನಿಲ್ಲೋದೇ ಇಲ್ಲ. ಇದು ಅರ್ಥವೇ ಇಲ್ಲ. ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬದುಕ್ತಾ ಇದ್ದಾರೆ. ಮಧ್ಯವರ್ತಿಗಳು ಅಕ್ಕಿ ಮಾರಾಟ ಮಾಡಿ ಲಾಭ ಪಡೆಯುವಂಥ